ಈ 3 ಮಾರ್ಕೆಟ್ಸಲ್ಲಿ ಬೆಸ್ಟ್ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ, ಈಗ ನೀವು ಅಂದ್ಕೊಳ್ಳಿ ಒಂದು ರೆಸ್ಟೋರೆಂಟ್ನ ಓಪನ್ ಮಾಡಬೇಕಂತ ಅನ್ಕೊತಾ ಇದ್ದೀರಾ. ನಿಮ್ಮ ಹತ್ರ ಈಗ 2 ಆಪ್ಷನ್ಸ್ ಇದೆ. ಆಪ್ಷನ್ ಎ ಒಂದು ಚಿಕ್ಕ ಹಳ್ಳಿಯಲ್ಲಿ ರೆಸ್ಟೋರೆಂಟ್ನ ಓಪನ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಇನ್ನು ಆಪ್ಷನ್ ಬಿ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಓಪನ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಈಗ ನೀವೇ ಹೇಳಿ, ನೀವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀರಾ? ಡೆಫಿನೆಟಾಗಿ ಎಲ್ಲರೂ ಆಪ್ಷನ್ ಬಿನೇ ಸೆಲೆಕ್ಟ್ ಮಾಡ್ಕೊತಾರೆ. ಏಕೆಂದರೆ ಸಿಟಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬಿಸ್ನೆಸ್ ಸಕ್ಸಸ್ ಆಗೋ ರೇಟ್ ಅನ್ನೋದು ಹೈ ಇರುತ್ತೆ. ಇನ್ನು ಹಳ್ಳಿಯಲ್ಲಿ ನೋಡೋದಾದರೆ ಜನಸಂಖ್ಯೆ ಕಮ್ಮಿ ಇದ್ದು ಬಿಸ್ನೆಸ್ ಸಕ್ಸಸ್ ಆಗೋ ರೇಟ್ ಅನ್ನೋದು ಕಮ್ಮಿ ಇರುತ್ತೆ. ಒಂದು ವೇಳೆ ಸಕ್ಸಸ್ ಆದರೂ ಸಹ ನಿಮ್ಮ ಗ್ರೋತ್ ಅನ್ನೋದು ಲಿಮಿಟ್ ಆಗಿರುತ್ತೆ. ಯಾಕೆಂದರೆ ಒಂದು ಹಳ್ಳಿಯಲ್ಲಿ 1000 ಜನ ಇದ್ದಾರೆ ಅಂದರೆ ಆ 1000 ಜನ ಬಂದು ನಿಮ್ಮ ಹತ್ರ ಬಿಸ್ನೆಸ್ ಮಾಡಿದ್ರೂ ಸಹ ನಿಮ್ಮ ಗ್ರೋತ್ ಅನ್ನೋದು ಒಂದು ಲಿಮಿಟ್ ಅವ್ರಿಗೆ ಮಾತ್ರ ಇರುತ್ತೆ. ಅದೇ ರೀತಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ನೋಡೋದಾದರೆ ಗ್ರೋತ್ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಅನ್ಲಿಮಿಟೆಡ್ ಬ್ರಾಂಚಸ್ನ ಓಪನ್ ಮಾಡ್ಬೋದು. ಅದೇ ರೀತಿಯಲ್ಲಿ ಗ್ರೋತನ್ನು ಕಂಟಿನ್ಯೂ ಆಗಿ